Hello dear students, welcome to Drona Coaching Classes Rampura YouTube channel. ನಿಮ್ಮೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಜಿಕೆಗೆ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು 10 ಕ್ವೆಶ್ಚನ್ಸ್ ಗಳನ್ನ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ಅಲ್ಲಿ ರಾಜ್ಯ ಮಟ್ಟದ ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಕೇಳುವಂತ ಒಂದಿಷ್ಟು ಕ್ವೆಶ್ಚನ್ಸ್ ಗಳು ಯಾವ ತರ ಬರ್ತವೆ ಅಂತ ಹೇಳಿ ನಾವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ನೋಡಿದೀವಿ, ಕನ್ನಡ ಪ್ರಶ್ನೆಗಳನ್ನು ನೋಡಿದೀವಿ, ಗಣಿತ ಪ್ರಶ್ನೆಗಳನ್ನು ನೋಡಿದೀವಿ. ಹಾಗಾದ್ರೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯದ ಮೇಲೆ, ಮೆಂಟಲ್ ಎಬಿಲಿಟಿ ಮೇಲೆ ಬರುವಂತಹ ಕ್ವೆಶ್ಚನ್ಸ್ ಗಳು ಯಾವ ತರ ನಿಮಗೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ. ಓಕೆನಾ, ಇದರ ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಈಗ ನಾನು ಆಲ್ರೆಡಿ ಹೇಳಿದೀನಿ, ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಇದು ರಾಜ್ಯ ಮಟ್ಟದ ಪರೀಕ್ಷೆ ಆಗಿದ್ದು, ಇಲ್ಲಿ ಒಟ್ಟು ನಿಮಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ಒಟ್ಟು 25 ಲಕ್ಷದವರೆಗಿನ ಒಟ್ಟು ಬಹುಮಾನ ಇದೆ. ಓಕೆನಾ, ಇಲ್ಲಿ ಒಟ್ಟು 25 ಲಕ್ಷದವರೆಗಿನ ಶಿಷ್ಯ ವೇತನವನ್ನು ನೀವು ಇಲ್ಲಿ ಪಡಿಬಹುದು. ಅದೇ ತರ ಈ ಪರೀಕ್ಷೆಯಲ್ಲಿ ನೀವೇನಾದ್ರೂ ಫಸ್ಟ್ ಬಂದ್ರಿ ಅಂದ್ರೆ ಫಸ್ಟ್ ಪ್ರೈಸ್ ನಿಮಗೆ 50,000 ಇದೆ. ಓಕೆನಾ, ಸೆಕೆಂಡ್ ಪ್ರೈಸ್ 40,000, ಥರ್ಡ್ ಪ್ರೈಸ್ 30,000, ಫೋರ್ತ್ ಪ್ರೈಸ್ 20,000, ಫಿಫ್ತ್ ಪ್ರೈಸ್ ನಿಮಗೆ 10,000ದವರೆಗೆ ಸಿಗ್ತಾ ಇದೆ. ಅದಲ್ಲದೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ಈ 50 ಅಂಕಗಳುಳ್ಳ ಈ ಪರೀಕ್ಷೆಯಲ್ಲಿ ನೀವೇನಾದ್ರೂ ಕೊಟ್ಟಿರುವಂತ 48 ಅಂಕಗಳನ್ನ ತೆಗೆದುಕೊಂಡ್ರೆ ಸಂಪೂರ್ಣ ನಿಮಗೆ 1 ವರ್ಷದ ಕೋಚಿಂಗ್ ಏನಾಗ್ತಾ ಇದೆ, ಸಂಪೂರ್ಣ ಉಚಿತ ಆಗ್ತದೆ. ಊಟ, ವಸತಿ ಎಲ್ಲ ಸೇರಿ ನಿಮಗೆ ಕಂಪ್ಲೀಟ್ ಫ್ರೀ ಆಗ್ತಾ ಇದೆ. ನೀವೇನಾದ್ರೂ 50 ಅಂಕಗಳಿಗೆ 50 ಮಾರ್ಕ್ಸ್ಗೆ ನೀವೇನಾದ್ರೂ 48 ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ, 48 ಅಂಕಗಳನ್ನ ತೆಗೆದುಕೊಂಡ್ರೆ, ಅದೇ ತರ 42 ಅಂಕಗಳನ್ನ ತೆಗೆದುಕೊಂಡ್ರೆ ಶಿಕ್ಷಣದ ಶುಲ್ಕದಲ್ಲಿ ನಿಮಗೆ ಶೇಕಡ 50% ಡಿಸ್ಕೌಂಟ್ ಇರ್ತಾ ಇದೆ. ಅದೇ ತರ ಇಲ್ಲಿ 45 ತೆಗೆದುಕೊಂಡ್ರೆ ಉಚಿತ ಶಿಕ್ಷಣ ಇರ್ತಾ ಇದೆ. ಅದೇ ತರ 40 ಅಂಕಗಳನ್ನ ತೆಗೆದುಕೊಂಡ್ರೆ ನಿಮಗೆ 30% ಡಿಸ್ಕೌಂಟ್ ಇರ್ತಾ ಇದೆ. ಈ ತರ ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟು ನಾವೇನ್ ಮಾಡ್ತಾ ಇದೀವಿ, 22ನೇ ತಾರೀಕು ಮಾರ್ಚ್ 22 ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಪರೀಕ್ಷೆ ಇರ್ತಾ ಇದೆ. ಪರೀಕ್ಷೆ ನಡೆಯುವಂತ ಸ್ಥಳ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ SGM PU ಕಾಲೇಜಲ್ಲಿ ಇದೇನಾಗ್ತಾ ಇದೆ, ಪರೀಕ್ಷೆ ನಡೀತಾ ಇದೆ. ಮೊಳಕಾಲ್ಮೂರು ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಪರೀಕ್ಷೆ ನಡೀತಾ ಇದೆ. ಹಾಗಾದ್ರೆ ನಮಗೆ ನೋಡ್ತಾ ಹೋಗೋಣ, ಮೆಂಟಲ್ ಎಬಿಲಿಟಿಯಲ್ಲಿ ಬರುವಂತಹ ಪ್ರಶ್ನೆಗಳು ಯಾವ ತರ ಇರ್ತಾ ಇದಾವೆ ಅಂತ ಹೇಳಿ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಹಳಷ್ಟು ಈಸಿ ಆಗಿರುವಂತ ಎಲ್ಲಾ ಮಕ್ಕಳು ಕೂಡ ಆನ್ಸರ್ ಮಾಡುವಂತೆ ನಾವು ಏನ್ ಮಾಡ್ತಾ ಇದೀವಿ, ಈ ಪ್ರಶ್ನೆಗಳನ್ನ ಹಾಕ್ತಾ ಇದೀವಿ. ಅದೇ ತರ ಇನ್ನೊಂದು ನೆನಪಿರ್ಲಿ, ನಿಮ್ಗೆ ಇದೇ ಪ್ರಶ್ನೆ ಬರೋದಿಲ್ಲ, ಇದೇ ಮಾಡೆಲ್ ಮೇಲೆ ಪ್ರಶ್ನೆ 100% ಬರ್ತಾ ಇದೆ. ಓಕೆನಾ, ನೋಡ್ತಾ ಹೋಗೋಣ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 1, ವಾಟ್ ದೇ ಆರ್ ಗಿವನ್ ಇನ್ ದ ಕ್ವೆಶ್ಚನ್ ನಂಬರ್ 1. ಓಕೆ, 2 4 6 8 2 4 6 8 ಡ್ಯಾಶ್ ನಲ್ಲಿ ಖಾಲಿ ಜಾಗವನ್ನು ಭರ್ತಿ ಮಾಡಿ. ಕಂಪ್ಲೀಟ್ ದ ಫಾಲೋವಿಂಗ್ ಸೀರೀಸ್ 2 4 6 8. ರೈಟ್ ದ ನೆಕ್ಸ್ಟ್ ಟರ್ಮ್ ಅಂದಂಗೆ. ಓಕೆನಾ, ಮುಂದಿನ ಸಂಖ್ಯೆ ಏನ್ ಬರುತ್ತೆ ಅಂತ ಹೇಳಿ ನೀವು ಕಂಡುಹಿಡಿಯಿರಿ ಅಂದಂಗೆ. ಅಂದ್ರೆ ಸರಣಿ ಮೇಲೆ ನಿಮಗೆ ಕಂಪಲ್ಸರಿ ಒಂದು ಕ್ವಶನ್ ಬರ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಏನಿದೆ ನೋಡ್ಕೋರಿ, ಇಲ್ಲಿ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. 2 ಇದೆ, 2 ಇದೆ, ಆಮೇಲೆ 4 ಆಗಿದೆ, ಅದಾದ್ಮೇಲೆ 6 ಆಗಿದೆ, ಅದಾದ್ಮೇಲೆ 8 ಆಗಿದೆ. 2 4 6 8 ಮುಂದಿನ ಸಂಖ್ಯೆ ಏನ್ ಬರುತ್ತೆ ಅಂತ ಕೇಳಿದ್ವಿ, ಹೌದಾ? ಹಾಗಾದ್ರೆ 2 ರಿಂದ 4 ಆಗ್ಬೇಕಾಗಿತ್ತಂದ್ರೆ ಇಲ್ಲಿ ಏನಾಗಿದೆ, +2 ಆಗಿದೆ. 2 ಟೇಬಲ್ ಹೇಳ್ತಿದ್ದಾರೆ. ಓಕೆ, 4 ರಿಂದ 6 ಆಗ್ಬೇಕಾದ್ರೆ ಇಲ್ಲಿ +2 ಆಗಿದೆ, 6 ರಿಂದ 8 ಆಗ್ಬೇಕಾದ್ರೆ +2 ಆಗಿದೆ. ಅಂದ್ರೆ ಎಲ್ಲದ ಕಡೆ ಏನ್ ಮಾಡ್ತಾ ಇದಾರೆ ಇವರು, +2 +2 +2 +2 ನ ಆಡ್ ಮಾಡ್ತಾ ಇದಾವೆ. 8 + 2 is 10. then the answer is 10. ಓಕೆ, 10 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ನೋಡಿ ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಇಂತಹ ಕ್ವಶನ್ಸ್ ಗಳನ್ನ ಅಂದ್ರೆ ಸೀರೀಸ್ ಮೇಲೆ ನಿಮಗೆ ಒಂದು ಕ್ವಶನ್ ಕಂಪಲ್ಸರಿ ಬರ್ತಾ ಇದೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ. ಓಕೆನಾ, ರೈಟ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಲೆಟ್ ಅಸ್ see the question number 2. what they are given. ACEG ಸರಣಿಯಲ್ಲಿ ಮುಂದಿನ ಅಕ್ಷರ ಯಾವುದು ಅಂದ್ರೆ ಅದು ನಂಬರ್ ಸೀರೀಸ್ ಮೇಲೆ ಬಂದಿತ್ತು, ಇದೀಗ ಅಲ್ಫಾಬೆಟ್ ಸೀರೀಸ್ ಮೇಲೆ. ಅಲ್ಫಾಬೆಟ್ಸ್ ಗಳು ನಿಮ್ಗೆ ಏನಾದ್ರು ಪರ್ಫೆಕ್ಟ್ ಆಗಿ ಬರ್ತಾ ಇದ್ರೆ ಯಾರಿಗೆ ತಾನೇ ಬರಲ್ಲ ಹೇಳಿ, ಹೌದಾ? LKG ಮಕ್ಕಳು ಕೂಡ ಏನ್ ಮಾಡ್ತಾರೆ, ಈಗ ಅಲ್ಫಾಬೆಟ್ಸ್ ಗಳನ್ನ ಹೇಳ್ತಾರೆ. ಈ ಸೀರೀಸ್ ಗಳನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅಲ್ಲಿ ಗ್ಯಾಪ್ ಇರುವಂತದ್ರಲ್ಲಿ ಯಾವ ಅಕ್ಷರ ಬರ್ತಾ ಇದೆ, ಯಾವ ಲೆಟರ್ ಬರ್ತಾ ಇದೆ ಅಂತ ಹೇಳಿ ನೀವು ಅಲ್ಲಿ ನೋಡ್ಕೋಬೇಕು. ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ರಿ, ACEG ಡ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ದೆನ್ ದ ಮಿಸ್ಸಿಂಗ್ ಲೆಟರ್. ಓಕೆ, ಹಾಗಾದ್ರೆ ಸೀರೀಸ್ ಯಾವ ತರ ಆಗ್ತಾ ಇದೆ, A ಇಂದ C ನೋಡ್ತಾ ಹೋಗ್ತೀನಿ. A ಇಂದ C ಹೋಗ್ಬೇಕಾದ್ರೆ ಇಲ್ಲಿ B ಅನ್ನುವಂತ ಲೆಟರ್ ಗ್ಯಾಪ್ ಇದೆ.
ಓಕೆನಾ. ಸಿ ಇಂದ ಈಗ ಬರ್ತೀನಿ, ಸಿ ಇಂದ ಈಗ ಬರ್ಬೇಕಾದ್ರೆ ಡಿ ಅನ್ನುವಂತ ಲೆಟರ್ ಗ್ಯಾಪ್ ಇದೆ. ಓಕೆ, ಇ ಇಂದ ಜಿ ಹೋಗ್ಬೇಕಾದ್ರೆ ಇಲ್ಲಿ ಎಫ್ ಅನ್ನುವಂತ ಲೆಟರ್ ಗ್ಯಾಪ್ ಇದೆ. ಅಂದ್ರೆ ಒಂದು ಲೆಟರ್ ಆದ್ಮೇಲೆ ಒಂದು ಲೆಟರ್ ಗ್ಯಾಪ್ ಮಾಡಿದ್ದಾರೆ. ಓಕೆ, ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಟೂ ಲೆಟರ್ಸ್. ಎರಡು ಲೆಟರ್ ಮಧ್ಯದಲ್ಲಿ ಒನ್ ಲೆಟರ್ ಗ್ಯಾಪ್ ಇದೆ. ದೇರ್ ಇಸ್ ಅ ಒನ್ ಲೆಟರ್ ಗ್ಯಾಪ್ ಬಿಟ್ವೀನ್ ಟೂ ಲೆಟರ್ಸ್. ಓಕೆ, ನೆಕ್ಸ್ಟ್ ಜಿ ಆದ್ಮೇಲೆ ಏನ್ ಬರುತ್ತೆ, ಇ ಎಫ್ ಜಿ ಹೆಚ್ ಗ್ಯಾಪ್ ಆಗಬೇಕು. ಐ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ನಮಗೆ ಐ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ಅರ್ಥ ಆಯ್ತಲ್ವಾ ಮಕ್ಕಳೇ? ರೈಟ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ವಾಟ್ ದೇರ್ ಗಿವನ್, ಡಾಗ್, ಕ್ಯಾಟ್, ಕೌ, ಬಸ್ ಇವುಗಳಲ್ಲಿ ವಿಭಿನ್ನವಾದದ್ದು ಯಾವುದು? ಓಕೆ, ಆಡ್ ಒನ್ ಔಟ್ ಅಂದ್ರೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಆಡ್ ಒನ್ ಔಟ್, ನೀವು ಗುಂಪಿಗೆ ಸೇರದೇ ಇರ್ತಕ್ಕಂತಹ ಒಂದು ವರ್ಡ್ ಯಾವುದು ಅಂತ ಹೇಳಿ ನೀವೇನ್ ಮಾಡ್ಬೇಕಾಗುತ್ತೆ, ಚೂಸ್ ಮಾಡ್ಬೇಕಾಗುತ್ತೆ. ಬಹಳಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ಗಳು ಬರ್ತಾ ಇದಾವೆ. ನೀವೇನ್ ಮಾಡಬಹುದು, ಮೆಂಟಲ್ ಎಬಿಲಿಟಿ ಒಳಗಡೆ 10ಗೆ 10 ಮಾರ್ಕ್ಸ್ ಅನ್ನು ಕೂಡ ನೀವು ಇಲ್ಲಿ ತೆಗೆದುಕೊಳ್ಬಹುದು. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ನೋಡಿ ಇಲ್ಲಿ. ಅಂದ್ರೆ ಆಡ್ ಒನ್ ಔಟ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಬರ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಡಾಗ್, ಕ್ಯಾಟ್, ಕೌ, ಬಸ್ ನೋಡಿ ಇಲ್ಲಿ ಡಾಗ್, ಕ್ಯಾಟ್, ಕೌ ಓಕೆನಾ, ನಾಯಿ, ಬೆಕ್ಕು, ಆಕಳು ಅಂತಕ್ಕಂಥದ್ದು ಏನಾಗ್ತಾ ಇದೆ, ಈ ಮೂರು ಕೂಡ ಒಂದು ಅನಿಮಲ್ ಆಗ್ತಾ ಇದೆ, ಲಿವಿಂಗ್ ಥಿಂಗ್ಸ್ ಆಗ್ತಾ ಇದಾವೆ. ಓಕೆ, ನೀವು ಮೂರು ಅನಿಮಲ್ಸ್ ಮತ್ತೆ ಲಿವಿಂಗ್ ಥಿಂಗ್ಸ್ ಆಗ್ತದವೆ. ಬಟ್ ಬಸ್ ಅಂತಕ್ಕಂಥದ್ದು ಇದು ವೆಹಿಕಲ್ ಆಗ್ತಾ ಇದೆ, ಇದು ನಾನ್ ಲಿವಿಂಗ್ ಥಿಂಗ್ ಆಗ್ತಾ ಇದೆ. ಹಾಗಾದ್ರೆ ರೈಟ್ ಆನ್ಸರ್ ನಮಗೆ ಬಸ್ ಅಂತಕ್ಕಂಥದ್ದು ಇದು ರೈಟ್ ಆನ್ಸರ್ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ನಾವಿಲ್ಲಿ ಕೇಳ್ತಾ ಇದೀವಿ. ನೀವೇನ್ ಮಾಡ್ಬೇಕು ಅಂದ್ರೆ ಆಡ್ ಒನ್ ಔಟ್ ಅಲ್ಲಿ ಈ ತರ ಕ್ವಶನ್ಸ್ ಗಳು ಬರ್ತವೆ ಅಂತ ಹೇಳಿ ನೀವಲ್ಲಿ ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗ್ತಾ ಇದೆ. ರೈಟ್, ದೆನ್ ಲೆಟ್ ಅಸ್ ಡಿಸ್ಕಸ್ question number 4. Before going to the question number 4, there is some information about the summer vacation. ನಿಮಗೆ ಇಲ್ಲಿ ಸಮ್ಮರ್ ವೆಕೇಶನ್ಸ್ ಕ್ಲಾಸ್ಗಳು, ಬೇಸಿಗೆ ತರಬೇತಿಗಳು ಪ್ರಾರಂಭವಾಗಿದ್ದಾವೆ. ತರಗತಿ 4ರಿಂದ ಹಿಡಿದು 10ನೇ ತರಗತಿವರೆಗೆ ನಿಮ್ಗೆ ಏನ್ ಮಾಡ್ತಾ ಇದೀವಿ, ನಾವು ಸಮ್ಮರ್ ಕ್ಲಾಸಸ್ ಗಳನ್ನ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದೇ ಏಪ್ರಿಲ್ 1ರಿಂದ. ಆ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆದ್ರೆ ಓಕೆ, ಒಂದ್ ವೇಳೆ ಪಾಸ್ ಆಗಿಲ್ಲ ಅಂದ್ರೆ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಕೋಚಿಂಗ್ ಅನ್ನ ತೆಗೆದುಕೊಳ್ಬಹುದು. ಓಕೆನಾ, ಏಪ್ರಿಲ್ 1ರಿಂದ ನಿಮಗೆ ಕ್ಲಾಸಸ್ ಗಳು ಪ್ರಾರಂಭವಾಗ್ತಿದಾವೆ. 4ನೇ ತರಗತಿಯಿಂದ 10ನೇ ತರಗತಿ ಇರುವಂತಹ ಯಾವುದೇ ವಿದ್ಯಾರ್ಥಿ ಆದ್ರೂ ಅಥವಾ ವಿದ್ಯಾರ್ಥಿನಿ ಆದ್ರೂ ನೀವು ಇಲ್ಲಿ ತರಗತಿಯನ್ನ ತೆಗೆದುಕೊಳ್ಳಬಹುದು. ಹಾಗಾದ್ರೆ 4 ಮತ್ತು 5ನೇ ತರಗತಿಯವರಿಗೆ ಏನನ್ನ ನಾವಿಲ್ಲಿ ಕೊಡ್ತಾ ಇದೀವಿ ಅಂತಂದ್ರೆ, ನವೋದಯ, ಸೈನಿಕ, RMS, ಕಿತ್ತೂರು ಪರೀಕ್ಷೆಯಲ್ಲಿ ಕೇಳುವಂತಹ ಕ್ವಶನ್ಸ್ ಗಳ ಬಗ್ಗೆ, ಅಂದ್ರೆ ಅಲ್ಲಿ ಇರುವಂತಹ ಸಬ್ಜೆಕ್ಟ್ ಮ್ಯಾಥ್ಸು, ಇಂಗ್ಲಿಷು, GK, ನಿಮಗೆ ನೆಕ್ಸ್ಟ್ ಅದೇ ತರ ಮೆಂಟಲ್ ಎಬಿಲಿಟಿ ಮತ್ತು ಕನ್ನಡ, ಈ 5 ಸಬ್ಜೆಕ್ಟ್ ಗಳನ್ನ ನಿಮಗೆ ಬೇಸಿಕ್ ಫೌಂಡೇಶನ್ ನ 2 ಮಂತ್ಸ್ ಅಲ್ಲಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಅದೇ ತರ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಕಂಪ್ಲೀಟ್ ಕ್ಲಾಸಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ. 4 ಮತ್ತು 5ನೇ ತರಗತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅವಕಾಶ ಇದೆ. ಅದಾದ್ಮೇಲೆ 6ರಿಂದ 8ನೇ ತರಗತಿ 10ನೇ ತರಗತಿವರೆಗೂ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಇದೀವಿ, ನಾವು ಇಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇರುತ್ತೆ, ಇಂಗ್ಲಿಷ್ ಕ್ಲಾಸ್ ಇರುತ್ತೆ, ಸೈನ್ಸ್ ಕ್ಲಾಸ್, ಅದರ ಜೊತೆಗೆ ಮ್ಯಾಥ್ಸ್ ಕ್ಲಾಸ್. ಈ 3 ಕ್ಲಾಸಸ್ ಗಳನ್ನ ನಿಮಗೆ ಕಂಪ್ಲೀಟ್ ಆಗಿ 2 ಮಂತ್ಸ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಕ್ಲಾಸಸ್ ಅನ್ನ ಪ್ರಿಂಟೆಡ್ ನೋಟ್ಸ್ ಜೊತೆಗೆ ನಿಮಗೆ ಕ್ಲಾಸಸ್ ಅನ್ನ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ನೀವು ಇಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಮೀಡಿಯಂದವರು ಕೂಡ ಏನ್ ಮಾಡಬಹುದು, ಇಲ್ಲಿ ಅಡ್ಮಿಷನ್ ನ ತೆಗೆದುಕೊಳ್ಳಬಹುದಾಗಿದೆ. ಹಾಗಾದ್ರೆ ನೀವು ಇಲ್ಲಿ ಅಡ್ಮಿಷನ್ ಬೇಕಾಗಿದ್ರೆ ಏನ್ ಮಾಡಬೇಕು, ಕೆಳಗಡೆ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಯಾವುದೇ ನಂಬರ್ಸ್ ಆಗಿರ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಗಳನ್ನ ಕನ್ಫರ್ಮ್ ಮಾಡ್ಕೋಬಹುದು. ರೈಟ್, ಹಾಗಾದ್ರೆ ನಾವು ಇವತ್ತು ನಮ್ಮ ಮೆಂಟಲ್ ಎಬಿಲಿಟಿ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 4, ಖಾಲಿ ಜಾಗದಲ್ಲಿ ಬರುವ ಶಬ್ದವನ್ನು ಗುರುತಿಸಿ. ಅನಾಲಜಿ ಮೇಲೆ ಕೇಳಿರುವಂತ ಪ್ರಶ್ನೆ. ಓಕೆ, ಹೋಲಿಕೆ ಮಾಡುವಂತದ್ರ ಮೇಲೆ ಕೇಳಿರುವಂತ ಪ್ರಶ್ನೆ. ಹಾಗಾದ್ರೆ ಏನಾಗ್ತಾ ಇದೆ ನೋಡಿ ಇಲ್ಲಿ, ಬರ್ಡ್ ಈಸ್ ಟು ಫ್ಲೈ. ಓಕೆ, ಬರ್ಡ್ ಅಂದ್ರೆ ಹಕ್ಕಿ ಏನಾಗುತ್ತೆ, ಹಾರ್ತಾ ಇದೆ. ಫಿಶ್ ಈಸ್ ಟು ಡ್ಯಾಶ್. ಹಾಗಾದ್ರೆ ಮೀನ್ ಏನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಮೀನು ನೀರಲ್ಲಿ ಏನ್ ಮಾಡುತ್ತೆ, ವಾಕ್ ಮಾಡುತ್ತಾ, ರಾಂಗ್ ಆನ್ಸರ್. ನೀರಲ್ಲಿ ನಡೆದಾಡುತ್ತಾ ಅದು, ಇಲ್ಲ. ರನ್ ಮಾಡುತ್ತಾ, ಇದು ಕೂಡ ರಾಂಗ್ ಆಗ್ತಾ ಇದೆ. ಜಂಪ್ ಮಾಡುತ್ತಾ, ಇದು ಕೂಡ ರಾಂಗ್ ಆಗ್ತಾ ಇದೆ. ಹಾಗಾದ್ರೆ ಸ್ವಿಮ್ ಅಂತಕ್ಕಂಥದ್ದು ನಮಗೆ ಸರಿಯಾದಂತ ಉತ್ತರ ಆಗ್ತಾ ಇದೆ. ಓಕೆನಾ, ಹಾಗಾದ್ರೆ ಮೀನು ನೀರಲ್ಲಿ ಈಜುತ್ತದೆ. ಓಕೆನಾ, ಸ್ವಿಮ್ ಮಾಡ್ತಾ ಇದೆ, ರನ್ ಮಾಡಲ್ಲ, ಜಂಪ್ ಮಾಡಲ್ಲ. ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ವರ್ಡ್ ಯಾವುದು ಅಂದ್ರೆ ಸ್ವಿಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನಮಗೆ ಆಪ್ಷನ್ ಸಿ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಅಂದ್ರೆ ಅನಾಲಜಿ ಮೇಲೆ ಕೂಡ ನಿಮಗೆ ಒಂದು ಪ್ರಶ್ನೆ ಬರ್ತಾ ಇದೆ ಅಂತ ಅರ್ಥ. ಓಕೆನಾ, ರೈಟ್. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ.
ಕ್ಯಾಟ್ ಇಷ್ಟು DBU ಆಗಿದ್ದರೆ ಡಾಗ್ ಇಷ್ಟು ಏನಾಗುತ್ತದೆ. ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಂತ ಹೇಳಿ ಚಾಪ್ಟರ್ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ನಿಮಗೆ ಪೂರ ಡೆಪ್ತ್ ಆಗಿ ಕೂಡ ನಾವಿಲ್ಲಿ ಕೇಳಿರೋದಿಲ್ಲ. ಮಕ್ಕಳು ಏನ್ ಮಾಡಬಹುದು, ಈಸಿಯಾಗಿ ಆನ್ಸರ್ನ ಮಾಡಬಹುದು. ನಾನು ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅನ್ನ ಈ ಕ್ವಶನ್ಸ್ ಅಲ್ಲಿ ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ. ನೀವು ಇದೇ ತರ ಒಂದಿಷ್ಟು ಕ್ವಶನ್ಸ್ ಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ನ ಮಾಡಬಹುದು. ಹಾಗಾದ್ರೆ ನೋಡಿ ಏನ್ ಕೊಟ್ಟಿದ್ದಾರೆ, CAT ಇದನ್ನ ಏನಂತೇಳಿ ಕೋಡ್ ಮಾಡಿದ್ದಾರೆ ಅಂದ್ರೆ, ನಾನು ಅದನ್ನ ಕೆಳಗಡೆ ಬರಿತಾ ಇದ್ದೀನಿ. ಏನಂತ ಮಾಡಿದ್ದಾರೆ, DBU ಅಂತ ಹೇಳಿ ಮಾಡಿದ್ದಾರೆ. ಹಾಗಾದ್ರೆ DOG ಅಂತಕ್ಕಂಥದ್ದನ್ನ ನಾವು ಇದೇ ಕೋಡಿಂಗ್ ಅಲ್ಲಿ ಏನಂತ ಹೇಳಿ ಬರಿಬಹುದು ಅಂತ ಕೇಳಿದ್ದಾರೆ. ನೋಡೋಣ. ಹಾಗಾದ್ರೆ ಸಿ ಇಂದ ಡಿ ಬಂದಿದೆ ಅಂದ್ರೆ ಸಿ ಆದ ತಕ್ಷಣ ನೆಕ್ಸ್ಟ್ ಲೆಟರ್ ಅಲ್ವಾ. ಹಾಗಾದ್ರೆ ಏನ್ ಮಾಡಿದರೆ +1 ಅನ್ನ ಮಾಡಿದ್ದಾರೆ. ಸಿ ಗೆ +1 ಅನ್ನ ಮಾಡಿದ್ದಾರೆ. ಓಕೆನಾ, ಅಂದ್ರೆ ನೆಕ್ಸ್ಟ್ ಟರ್ಮ್ ಬರುತ್ತೆ. ನೋಡಿ ಈಗ 2 ಗೆ +1 ನ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟರ್ಮ್ ಏನ್ ಬರುತ್ತೆ, 3 ಬರುತ್ತಲ್ವಾ. ಸೇಮ್ ಅದೇ ತರ ಸಿ ಗೆ +1 ನ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಏನ್ ಬರ್ತಾ ಇದೆ, ನೆಕ್ಸ್ಟ್ ನಂಬರ್. ಸಿ ಆದ ತಕ್ಷಣ ಡಿ ಬರ್ತಾ ಇದೆ, ಎ ಆದ ತಕ್ಷಣ ಬಿ ಬರ್ತಾ ಇದೆ. ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, +1 ಅನ್ನ ಮಾಡಿದ್ದಾರೆ. ಟಿ ಆದ ತಕ್ಷಣ ಯು ಬರ್ತಾ ಇದೆ. ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, +1 ಅನ್ನ ಮಾಡಿದ್ದಾರೆ. ಇಲ್ಲಿ ಏನು ಮಾಡಿರ್ತಾರೋ ನಾವು ಕೂಡ ಕೊಟ್ಟಿರುವಂತಹ ಲೆಟರ್ಸ್ ಗಳಿಗೆ ಅದೇ ಕೋಡ್ ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಅದೇ ಕೋಡ್ ಅನ್ನ ಬಳಸಿ ನಾವು ಡಿ ಕೋಡ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಡಿ ಗೆ +1 ಮಾಡ್ರಿ, ಓ ಗೆ +1 ಮಾಡ್ರಿ, ಜಿ ಗೂ ಕೂಡ +1 ಮಾಡ್ರಿ. ಓಕೆ, ಎ ಬಿ ಸಿ ಡಿ ಇ ಓ ಪಿ ಜಿ ಎಚ್ ಅಂದ್ರೆ ನಮಗೆ ರೈಟ್ ಆನ್ಸರ್ ಏನಾಗ್ತಾ ಇದೆ, ಈಗ EPH ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಇದೆ. ಆಪ್ಷನ್ ಎ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಅಂದ್ರೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ನಿಮ್ಗೆ ಇಲ್ಲಿ ಕೇಳಲಾಗಿರುತ್ತೆ. ಓಕೆನಾ, ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6 ಏನ್ ಕೊಟ್ಟಿದ್ದಾರೆ, ರವಿ ಉತ್ತರ ದಿಕ್ಕಿಗೆ ನಡೆದು ನಂತರ ಬಲಕ್ಕೆ ತಿರುಗಿದನು. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ. ರವಿ ವಾಕ್ಸ್ ಟುವರ್ಡ್ಸ್ ನಾರ್ತ್ ಅಂಡ್ ದೆನ್ ಟರ್ನ್ಸ್ ರೈಟ್. ವಿಚ್ ಡೈರೆಕ್ಷನ್ ಹಿ ಈಸ್ ಫೇಸಿಂಗ್ ನಾವ್ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಹಿ ವಾಸ್ ಇನ್ ದ ವಿಚ್ ಡೈರೆಕ್ಷನ್, ಹಿ ವಾಸ್ ಇನ್ ದ ಸೆಂಟರ್. ಹಿ ವಾಕ್ಸ್ ಟುವರ್ಡ್ಸ್ ದ ನಾರ್ತ್. ಅವನು ಸೆಂಟರ್ ಇಂದ ಏನ್ ಮಾಡ್ತಿದ್ದಾನೆ, ನಾರ್ತ್ ಕಡೆ ಹೋಗಿದ್ದಾನೆ. ಓಕೆನಾ, ಹಾಗಾದ್ರೆ ನಾನು ಸೆಂಟರ್ ಆಫ್ ದಿ ಸರ್ಕಲ್ ಇಂದ ನಾನು ಏನ್ ಮಾಡ್ತೀನಿ, ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಗಳನ್ನ ಹಾಕ್ತಾ ಇದ್ದೀನಿ. ಟೋಟಲ್ ದೇರ್ ಆರ್ 8 ಡೈರೆಕ್ಷನ್ಸ್. ಇನ್ ದಟ್ ಐ ಆಮ್ ರೈಟಿಂಗ್ ಫಸ್ಟ್ ಈಸ್ಟ್. ಈಸ್ಟ್ ಗೆ ಅಪೋಸಿಟ್ ಯಾವ್ದು ಬರುತ್ತೆ, ವೆಸ್ಟ್. ಓಕೆನಾ, ನೆಕ್ಸ್ಟ್ ನಾರ್ತ್, ಸೌತ್. ಇದು ನಾರ್ತ್ ಈಸ್ಟ್ ಆಗಿರುತ್ತೆ, ಇದು ಸೌತ್ ಈಸ್ಟ್ ಆಗಿರುತ್ತೆ. ಇದು ನಾರ್ತ್ ವೆಸ್ಟ್ ಆಗಿರುತ್ತೆ, ಇದು ಸೌತ್ ವೆಸ್ಟ್ ಆಗಿರುತ್ತೆ. ಓಕೆನಾ, ಕನ್ನಡದಲ್ಲಿ ಬರೆಯೋಣ ಇದನ್ನ. ಹಾಗಾದ್ರೆ ಉ ಈ ಪು ಆದ ನೈ ಪ ವ ಅಂದ್ರೆ ಡೈರೆಕ್ಷನ್ ಮೇಲೆ ಕೂಡ ನಿಮಗೆ ಒಂದು ಕ್ವಶನ್ ಇರ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಉ ಅಂದ್ರೆ ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ ಅಂತ ಹೇಳಿ ಅರ್ಥ. ಓಕೆನಾ, ಉ ಅಂತಂದ್ರೆ ಉತ್ತರ, ನಾರ್ತ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ರವಿ ಏನ್ ಮಾಡ್ತಿದ್ದಾನೆ, ಇಲ್ಲಿ ಸೆಂಟ್ರಲ್ಲಿ ನಿಂತಿದ್ದಾನೆ ಅಂತ ಅನ್ಕೋರಿ. ಈಗ ಓಕೆನಾ, ಕಲರ್ ಚೇಂಜ್ ಮಾಡ್ತಿದ್ದೇನೆ ನೋಡ್ಕೋರಿ. ಇಲ್ಲಿ ರವಿ ಏನ್ ಮಾಡಿದಾನೆ, ಈಗ ಸೆಂಟರ್ ಅಲ್ಲಿ ನಿಂತಿದ್ದಾನೆ. ಇಲ್ಲಿಂದ ಏನ್ ಮಾಡ್ತಾನೆ ಅಂತ ಅವನು, ರವಿ ಉತ್ತರಕ್ಕೆ ನಡೆದು, ಓಕೆ, ರವಿ ವಾಕ್ಸ್ ಟುವರ್ಡ್ಸ್ ನಾರ್ತ್. ಓಕೆ, ನಾರ್ತ್ ಕಡೆ ಹೋಗ್ತಾ ಇದ್ದಾನೆ. ಇಲ್ಲಿಗೆ ಬಂದ, ಈಗ ನಾರ್ತ್ ಕಡೆ ಬಂದು ಅವನ್ ಟರ್ನ್ಸ್ ಟು ರೈಟ್. ರೈಟ್ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಗಡಿಯಾರದ ದಿಕ್ಕಿಗೆ ಬಂದ್ರೆ ಅದನ್ನ ರೈಟ್ ಅಂತ ಕರಿತೀವಿ. ನೀವು ಈ ತರ ನಿಂತಿದ್ರಲ್ವಾ, ನಿಮ್ಮ ರೈಟ್ ಯಾವ್ದಿರುತ್ತೆ ಅದೇ ರೈಟ್ ಆಗಿರುತ್ತೆ, ನಿಮ್ಮ ಲೆಫ್ಟ್ ಯಾವ್ದಾಗಿರುತ್ತೆ ಅದೇ ಲೆಫ್ಟ್ ಆಗಿರುತ್ತೆ. ನೀವು ಡೈರೆಕ್ಷನ್ ಹಾಕಿದ್ರಿ ಅಂತಂದ್ರೆ ನಿಮ್ಮ ರೈಟ್ ಗೆ ರೈಟೇ ಇರುತ್ತೆ, ಲೆಫ್ಟ್ ಗೆ ಲೆಫ್ಟೇ ಇರ್ತಾ ಇದೆ. ಓಕೆನಾ, ರೈಟ್. ಹಾಗಾದ್ರೆ ನಾರ್ತ್ ಕಡೆ ನಿಂತಿದ್ದಾನಲ್ವಾ ಅವನೀಗ, ಯಾವ ಕಡೆ ಬಂದ, ಈಗ ರೈಟ್ ಕಡೆ ಬಂದ, ಅಂದ್ರೆ ರೈಟ್ ಕಡೆ ಬರ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲಿ ಬಂದ ಅವನು, ಈಸ್ಟ್ ಗೆ. ನಾವಿಲ್ಲಿ ಮೇಜರ್ ಡೈರೆಕ್ಷನ್ ನ ಮಾತ್ರ ಹೇಳಬೇಕು, ಯಾಕಂದ್ರೆ ಕೊಟ್ಟಿರುವಂತ ಎಲ್ಲ ಆಪ್ಷನ್ಗಳು ಮೇಜರ್ ಡೈರೆಕ್ಷನ್ ಇರೋದ್ರಿಂದ ನಾವು ಮೇಜರ್ ಡೈರೆಕ್ಷನ್ ನ ಹೇಳಬೇಕು. ಹಾಗಾದ್ರೆ ಅವನು ನಾರ್ತ್ ಇಂದ ರೈಟ್ ಗೆ ಫೇಸ್ ಮಾಡಿದ್ರೆ, ಈ ತರ ನಾರ್ತ್ ಗೆ ನಿಂತಿದ್ದಾನೆ ಅನ್ಕೋರಿ. ನಾರ್ತ್ ಯಾವ್ದು ಆಗ್ತಾ ಇದೆ ನನಗೆ, ಈಗ ಇದು ನಾರ್ತ್ ಆಗ್ತಾ ಇದೆ. ಓಕೆ, ಇಲ್ಲಿಂದ ರೈಟ್ ಗೆ ಫೇಸ್ ಮಾಡಿದ್ರೆ ನನಗೆ ಏನ್ ಬರುತ್ತೆ, ಈಸ್ಟ್ ಬರುತ್ತಲ್ವಾ. ಸೇಮ್ ಅದೇ ತರ ನೀವು ಏನ್ ಮಾಡಿದಾನೆ, ಈಸ್ಟ್ ಕಡೆ ಮುಖ ಮಾಡಿದಾನೆ. ಈ ಟರ್ನ್ಸ್ ಟುವರ್ಡ್ಸ್ ಈಸ್ಟ್ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಪೂರ್ವ ಅಂತ ಕರಿತೀವಿ ಇದನ್ನ ನಾವು. ಓಕೆನಾ, ನಾವಿಲ್ಲಿ ಮೇಜರ್ ಡೈರೆಕ್ಷನ್ ನ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಈ ತರ ಕ್ವಶನ್ಸ್ ಬಂದ್ರೆ ನೀವು ಇಲ್ಲಿ ಮೇಜರ್ ಡೈರೆಕ್ಷನ್ ನ ತೆಗೆದುಕೊಳ್ಬೇಕು. ಇನ್ನೂ ಒಂದು ನೆನಪಿರ್ಲಿ ನಿಮಗೆ, ಯಾವುದೇ ಒಂದು ಮೇಜರ್ ಡೈರೆಕ್ಷನ್ ಇಂದ, ಅಂದ್ರೆ ಮೇಜರ್ ಡೈರೆಕ್ಷನ್ ಅಂತ ಕರಿತೀವಿ ನಾವಿಲ್ಲಿ. 4 ಮೇಜರ್ ಡೈರೆಕ್ಷನ್ ಬರ್ತವೆ. ಯಾವ ಅಂದ್ರೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್.
ಓಕೆನಾ. ಇವನ್ನ ನಾವು ಮೇಜರ್ ಡೈರೆಕ್ಷನ್ ಅಂತ ಕರಿತೀವಿ. ಸಬ್ ಡೈರೆಕ್ಷನ್ ನಿಮಗೆ ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್. ಓಕೆನಾ. ಹಾಗಾದ್ರೆ ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ ಅಂತ ಹೇಳಿ ಕರಿತೀವಿ. ಇವನ್ನ ನಾವು ಉಪ ದಿಕ್ಕುಗಳು ಅಂತ ಕರಿತೀವಿ. ಮುಖ್ಯ ದಿಕ್ಕುಗಳು ನಿಮಗೆ ಗೊತ್ತಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತಕ್ಕಂಥ 4 ಮುಖ್ಯ ದಿಕ್ಕುಗಳಿದಾವೆ. ಹಾಗಾದ್ರೆ ಈ ತರ ಕ್ವಶನ್ಸ್ ಗಳು ಬಂದಾಗ ನಾವು ಮುಖ್ಯ ದಿಕ್ಕುಗಳನ್ನ ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ. ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಈಸ್ಟ್ ಇಂದ, ಓಕೆನಾ, ಈಸ್ಟ್ ಇಂದ ಅಂದ್ರೆ ಈಸ್ಟ್ ಇಂದ ಅದರ ಪಕ್ಕದಲ್ಲಿ ಇರುವಂತಹ ಮುಖ್ಯ ದಿಕ್ಕಿಗೆ, ಓಕೆನಾ, ಒಂದು ಮುಖ್ಯ ದಿಕ್ಕಿನಿಂದ ಇನ್ನೊಂದು ಅದರ ಪಕ್ಕದಲ್ಲಿರುವಂತಹ ಮುಖ್ಯ ದಿಕ್ಕಿಗೆ, ಓಕೆನಾ, ಒಂದು ಮೇಜರ್ ಡೈರೆಕ್ಷನ್ ಇಂದ ಅದರ ಪಕ್ಕದಲ್ಲಿರುವಂತಹ ಇನ್ನೊಂದು ಮೇಜರ್ ಡೈರೆಕ್ಷನ್ ಯಾವಾಗ್ಲೂ 90 ಡಿಗ್ರಿ ಇರ್ತಾ ಇದೆ. ಓಕೆನಾ. ನೆಕ್ಸ್ಟ್ ಅದೇ ತರ ಆಪೋಸಿಟ್ ಇರುವಂತಹ ಡಿಗ್ರಿ ನಿಮ್ಗೆ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಫಾರ್ಮ್ ಆಗಿರುತ್ತೆ, ಅದಕ್ಕೆ ಇದು 180 ಡಿಗ್ರಿ ಇರ್ತಾ ಇದೆ. ಇಲ್ಲಿ ಒಂದು ರೈಟ್ ಆಂಗಲ್ ಫಾರ್ಮ್ ಆಗಿರುತ್ತೆ, ರೈಟ್ ಆಂಗಲ್ ಆಲ್ವೇಸ್ ವಿಲ್ ಬಿ 90 ಡಿಗ್ರಿ. ಲಂಬ ಕೋನ ಫಾರ್ಮ್ ಆಗಿರೋದ್ರಿಂದ ಇದಕ್ಕೆ ಏನಾಗುತ್ತೆ ಕರಿತೀವಿ ನಾವು 90 ಡಿಗ್ರಿ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಲಿ. ಇಷ್ಟು ಡೆಪ್ತ್ ಆಗಿ ನಿಮ್ಗೆ ಏನು ಕೇಳಲ್ಲ, ನೀವು ಏನು ಕೇಳಿದೆ ಅಲ್ವಾ, ಇದು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಕೇಳ್ತಾ ಇರ್ತೀವಿ. ಇದು ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ತಕ್ಕಂಥದ್ದು. ಈಗ ಗೊತ್ತಾಯ್ತಲ್ವಾ, ರೈಟ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 7. See what they are given. ಬಿಫೋರ್ ಗೋಯಿಂಗ್ ಟು ದ ಕ್ವಶನ್ ನಂಬರ್ 7, ನಿಮಗೆ ಇನ್ನೊಂದು ಆಫರ್ ಕೂಡ ಇದೆ. ಓಕೆನಾ. ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸ್ ಅಲ್ಲಿ ಎಕ್ಸಾಮ್ ಅನ್ನ ಬರೆಯೋದ್ರಿಂದ ನಿಮಗೆ ಇನ್ನೊಂದು ಆಫರ್ ಏನಪ್ಪಾ ಅಂತಂದ್ರೆ 22ನೇ ತಾರೀಕು ಮಾರ್ಚ್ ರವಿವಾರದಂದು ನೀವು ರಾಂಪುರದಲ್ಲಿ ಎಕ್ಸಾಮ್ ಅನ್ನ ಬರೆದು, ಅದೇ ತರ 29ನೇ ತಾರೀಕು ನೀವು ಹಿರೇಎಮ್ಮಿಗನೂರು ಅಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಓಕೆನಾ, ಅಲ್ಲಿ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಎಕ್ಸಾಮ್ ಬರೆದು ಇಲ್ಲಿರುವಂತಹ ಕ್ವಶನ್ ಪೇಪರ್ಸ್ ಅನ್ನ ನಾವೇನ್ ಮಾಡ್ತೀವಿ, ಅಲ್ಲೇ ಇದೇ ಪ್ಯಾಟರ್ನ್ ಅಲ್ಲಿ ನಾವು ಕ್ವಶನ್ ಪೇಪರ್ ನ ರೆಡಿ ಮಾಡಿರ್ತೀವಿ. ನೀವು ಇಲ್ಲಿ ಎಕ್ಸಾಮ್ ಬರೀತಿರಲ್ವಾ, ನಿಮಗೆ ಆಲ್ರೆಡಿ ಒಂದ್ ವೇಳೆ ಪ್ರೈಸಸ್ ಗಳು ಸಿಕ್ಕಿಲ್ಲ ಅಂದ್ರೂ ಕೂಡ, ಪ್ರೈಸಸ್ ಸಿಕ್ಕರೂ ಬರೀಬಹುದು, ಸಿಕ್ಕಿಲ್ಲ ಅಂದ್ರೂ ಬರೀಬಹುದು. ನೀವು ಮತ್ತೆ ಪ್ರಾಕ್ಟೀಸ್ ಮಾಡಿ ಏನ್ ಮಾಡಬಹುದು, ಹಿರೇಎಮ್ಮಿಗನೂರಲ್ಲಿ 29ನೇ ತಾರೀಕು ಎಕ್ಸಾಮ್ ನಡೀತಾ ಇದೆ. ಅದು ಕೂಡ ಸಂಡೇನೇ ಇರ್ತಾ ಇದೆ, ನಿಮಗೆಲ್ಲ ಹಾಲಿಡೇ ಇರುತ್ತೆ. ನೀವು ಬಂದು ಎಕ್ಸಾಮ್ ಅನ್ನ ಬರೀಬಹುದು. ಇದು ಹಿರೇಎಮ್ಮಿಗನೂರಲ್ಲಿ ಇರುವಂತ ನಮ್ಮ ಇನ್ನೊಂದು ಬ್ರಾಂಚ್, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಇರುವಂತ ನಮ್ದು ಇನ್ನೊಂದು ಬ್ರಾಂಚ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ. ಹಾಗಾದ್ರೆ ಈ ಎಕ್ಸಾಮ್ ಯಾವಾಗಿದೆ, ಇಲ್ಲಿ ಇದು 29ನೇ ತಾರೀಕಿದೆ. ಈ ಎಕ್ಸಾಮ್ ಬರೆಯೋರ್ಗೆ ಇನ್ನೊಂದು ಬೆಸ್ಟ್ ಆಫರ್ ಅಂದ್ರೆ, ಫಸ್ಟ್ ಬಂದ್ರಿ ಅಂದ್ರೆ ನಿಮಗೆ ಒಂದು ಸೈಕಲ್ ಕೂಡ ಕೊಡ್ತಾ ಇದ್ದಾರೆ. ಓಕೆನಾ. ಫಸ್ಟ್ ಬಂದ್ರಿ ಅಂದ್ರೆ ನಿಮ್ಗೆ ಒಂದು ಸೈಕಲ್ ಕೂಡ ಪ್ರೈಸ್ ಇರ್ತಾ ಇದೆ. ಹಾಗಾದ್ರೆ ಎಕ್ಸಾಮಿಗೆ ಯಾವ ತರ ಕ್ವಶನ್ಸ್ ಬರ್ತವೆ, ನಾವೇನೀಗ ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರದಲ್ಲಿ ಏನು ಕ್ವಶನ್ ಪೇಪರ್ ನ ಕೊಟ್ಟಿದ್ದೇವಲ್ವಾ 5 ಸಬ್ಜೆಕ್ಟ್ ಮೇಲೆ, ಇಲ್ಲಿ ಕೂಡ 5 ಸಬ್ಜೆಕ್ಟ್ ಇರ್ತಾ ಇದಾವೆ, 50 ಮಾರ್ಕ್ಸ್ ಇರ್ತಾ ಇದೆ. ನೀವೇನ್ ಮಾಡ್ಬೇಕು, ಜಸ್ಟ್ ಇಲ್ಲಿ ಎಕ್ಸಾಮ್ ಅನ್ನ ಬರೆದು ನೆಕ್ಸ್ಟ್ ನೀವು ಅಲ್ಲಿ ಎಕ್ಸಾಮ್ ಅನ್ನ ಬರೀಬೇಕು. ಸರ್ ಹಾಗಾದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಓಕೆನಾ, ನಾವು ರಾಂಪುರದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ 9741312170 ನಂಬರ್ಗೆ ಏನ್ ಮಾಡ್ತೀವಿ, ಹಾಯ್ ಅಂತೇಳಿ ಮೆಸೇಜ್ ಆಗ್ತೀವಲ್ವಾ, ಸೇಮ್ ಅದೇ ಪ್ಯಾಟರ್ನ್ ನಾವು ಇಲ್ಲಿ 9538157686 ಈ ನಂಬರ್ಗೆ ಹಾಯ್ ಅಂತೇಳಿ ಮೆಸೇಜ್ ಹಾಕಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹಿರೇಎಮ್ಮಿಗನೂರಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಇನ್ನು ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಸ್ಕೂಲ್ ಲೊಕೇಶನ್ ಅನ್ನ ನಾವು ಇಲ್ಲಿ ಸ್ಕ್ಯಾನರ್ ಹಾಕಿದೀವಿ. ಇಲ್ಲ ಅಂದ್ರೆ ನೀವು ಈ ನಂಬರ್ಗೆ ಒಂದು ಹಾಯ್ ಅಂತೇಳಿ ಮೆಸೇಜ್ ಹಾಕಿದ್ರೆ ಇಮಿಡಿಯೇಟ್ ನಿಮಗೆ ಲೊಕೇಶನ್ ಲಿಂಕ್ ಕೂಡ ಬರುತ್ತೆ. ಓಕೆನಾ. ಡೈರೆಕ್ಟ್ ನಮ್ಮ ಸ್ಕೂಲನ್ನು ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ಕೋಬಹುದು, ಅಥವಾ ನೀವು ನೆಟ್ ಅಲ್ಲಿ ಸರ್ಚ್ ಮಾಡಿ ಕೂಡ ನಮ್ಮ ಸ್ಕೂಲನ್ನು ನೋಡ್ಕೋಬಹುದು. ಹಾಗಾದ್ರೆ ಈ ಎಕ್ಸಾಮ್ ಎಲ್ಲಿ ನಡೆಯುತ್ತೆ ಅಂದ್ರೆ ಹಿರೇಎಮ್ಮಿಗನೂರಲ್ಲಿ ಇರುವಂತಹ ಶ್ರೀ ಕಲ್ಲೇಶ್ವರ ಪಬ್ಲಿಕ್ ಶಾಲೆ, ಹಿರೇಎಮ್ಮಿಗನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಎಕ್ಸಾಮ್ ನಡೀತಾ ಇದೆ. ಎಲ್ಲರೂ ಕೂಡ ಭಾಗವಹಿಸಿ ಎಕ್ಸಾಮ್ ಅನ್ನ ಬರಿಬಹುದು ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7 ಏನ್ ಕೊಟ್ಟಿದ್ದಾರೆ, ಸರಳೀಕರಿಸಿ, ಸಿಂಪ್ಲಿಫೈ ಮೇಲೆ ಕೇಳಿರ್ತಕ್ಕಂಥ ಸಿಂಪಲ್ ಕ್ವಶನ್, ಬಹಳಷ್ಟು ಈಜಿ. ಸಿಂಪ್ಲಿಫೈ ಮೇಲೆ ನಿಮಗೆ ಗೊತ್ತಿರಬೇಕು, ಬೋರ್ಡ್ ಮಾಸ್ ಅನ್ನುವಂತ ಒಂದು ರೂಲ್ ನಿಮಗೆ ಗೊತ್ತಿರಬೇಕು. ಓಕೆನಾ. ಬಹಳಷ್ಟು ಈಗ ನಾವು ಬ್ರಾಕೆಟ್ಸ್ ಮತ್ತೆ ಆಫ್ ಮೇಲೆ ಕೇಳೋದಿಲ್ಲ, ಕ್ವಶನ್ಸ್ ಡಿಮಾಸ್ ಮೇಲೆ ಬಂದಿರುತ್ತೆ. DMAS ಅಂದ್ರೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್, ಈ ಪ್ಯಾಟರ್ನ್ ಮೇಲೆ. ಓಕೆ. ಹಾಗಾದ್ರೆ ಫಸ್ಟ್ ಡಿವಿಷನ್ ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಡಿವಿಷನ್ ಇದೆನಾ, 5 + 3 × 2 ಎಲ್ಲಾದ್ರೂ ನಿಮಗೆ ಡಿವಿಷನ್ ಸೈನ್ ಕಾಣ್ತಾ ಇದೆನಾ, ಇಲ್ಲ, ಹಾಗಾದ್ರೆ ಡಿವಿಷನ್ ಮಾಡಬಹುದು. ನೆಕ್ಸ್ಟ್ ಏನ್ ಮಾಡೋದು, ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಸೈನ್ ಕಾಣ್ತಿದ್ದೇನೆ, ಎಸ್. ಮಲ್ಟಿಪ್ಲಿಕೇಶನ್ ಇಂದ ಈ ಕಡೆ ಒಂದು ನಂಬರ್, ರೈಟ್ ಸೈಡ್ ಇಂದ ಒಂದು ನಂಬರ್, ಲೆಫ್ಟ್ ಸೈಡ್ ಇಂದ ಒಂದು ನಂಬರ್, ಇದನ್ನ ಫಸ್ಟ್ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಹಾಗಾದ್ರೆ 5 + 3 × 2 = 6. ಓಕೆ. ನೀವು 5 + 3 8, 8 × 2 = 16 ಅಂತ ಹೇಳಿ ಮಾಡಬಾರ್ದು, ರಾಂಗ್ ಆಗಿಬಿಡುತ್ತೆ ಇದು. ಓಕೆನಾ. ಫಸ್ಟ್ ಏನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ರೂಲ್ಸ್ ಪ್ರಕಾರ ನಾವಿಲ್ಲಿ ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡ್ತಾ ಇದ್ದೀವಿ. 3 × 2 = 6, ಆಮೇಲೆ ಪ್ಲಸ್ ಅನ್ನ ಆಡ್ ಮಾಡ್ರಿ, +5
5 + 6 ನಿಮಗೆ 11 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಆಪ್ಷನ್ ಎ 11 ಅಂತಕ್ಕಂಥದ್ದು ರೈಟ್. 16 ಅಂತ ಹೇಳಿ ರಾಂಗ್ ಆಗುತ್ತೆ. ಆ ಆಪ್ಷನ್ ಕೂಡ ಕೊಟ್ಟಿರ್ತಾರೆ, ಬಟ್ ನೀವಲ್ಲಿ ಸೊಲ್ಯೂಷನ್ ಕಂಪಲ್ಸರಿ ಮಾಡಿ ಆನ್ಸರ್ನ ಮಾಡಬೇಕು. ಓಕೆ ಅಲ್ವಾ? ರೈಟ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 8. ರಾಮನು ಶ್ಯಾಮನಿಗಿಂತ ಎತ್ತರ ಆದರೆ ಮೋಹನಿಗಿಂತ ಚಿಕ್ಕ, ಅಂದ್ರೆ ಕುಳ್ಳಕ್ಕಿದ್ದಾನೆ ಅಂತ ಅರ್ಥ. ಅತಿ ಎತ್ತರ ಯಾರು? ರಾಮ್ ಈಸ್ ಟಾಲರ್ ದೆನ್ ಶ್ಯಾಮ್ ಬಟ್ ಶಾರ್ಟರ್ ದೆನ್ ಮೋಹನ್. ಓಕೆನಾ? ರಾಮ್ ಅಂತಕ್ಕಂಥವ್ನು ಏನಿದಾನೆ ಅಂತಂದ್ರೆ ಶ್ಯಾಮ್ಗಿಂತ ಟಾಲರ್ ಇದ್ದಾನೆ. ಓಕೆನಾ? ರಾಮ್ ಈಸ್ ಟಾಲರ್ ದೆನ್ ಶ್ಯಾಮ್ ಬಟ್ ಶಾರ್ಟರ್ ದೆನ್ ಮೋಹನ್. ಮೋಹನ್ಗಿಂತ ಚಿಕ್ಕವನು ಬಟ್ ಶ್ಯಾಮ್ಗಿಂತ ಎತ್ತರ. ಯಾರು? ರಾಮ್. ನಾ ಬರೀತೀವಿ ನೋಡ್ರಿ. ರಾಮ ಅಂತಕ್ಕಂಥವನು, ನೆಕ್ಸ್ಟ್ ಶ್ಯಾಮ ಅಂತಕ್ಕಂಥವನು, ನೆಕ್ಸ್ಟ್ ಮೋಹನ ಅಂತಕ್ಕಂಥವನು, 3 ಜನ ಇದ್ದಾರೆ. ಓಕೆನಾ? ರಾಮ್, ಶ್ಯಾಮ್ ಅಂಡ್ ಮೋಹನ್ ಅಂತಕ್ಕಂಥ 3 ಜನ ಇದ್ದಾರೆ. ಇದರಲ್ಲಿ ರಾಮ ಅಂತಕ್ಕಂಥವ್ನು ಏನಿದಾನೆ ಅಂದ್ರೆ ರಾಮ್ ಈಸ್ ಟಾಲರ್ ದೆನ್ ಶ್ಯಾಮ್. ಈಗ ಶ್ಯಾಮ್ ಏನಾದ್ರೆ ನಾನು ಇಷ್ಟಿದ್ದಾನೆ ಅಂತ ಅನ್ಕೊಂತೀನಿ. ಶ್ಯಾಮ್ ಇಷ್ಟಿದ್ದಾನೆ ಅಂತ ಅನ್ಕೋರಿ. ರಾಮ್ ಏನಿದಾನೆ ಇವನ ಹೈಟ್ಗಿಂತನೂ ಹೈಟ್ ಇದ್ದಾನೆ. ಈಗ ಇಷ್ಟಿದ್ದಾನೆ ರಾಮ್. ಬಟ್ ಶಾರ್ಟರ್ ದೆನ್ ಮೋಹನ್. ಮೋಹನ್ಗಿಂತನೂ ಶಾರ್ಟ್ ಇದ್ದಾನೆ. ಯಾರು? ರಾಮ್ ಅಂತಕ್ಕಂಥವನು. ರಾಮ್ ಈಸ್, ರಾಮನ ಬಗ್ಗೆ ಹೇಳ್ತಿದ್ದಾರೆ. ರಾಮನ ಬಗ್ಗೆ ಹೇಳ್ತಿದ್ದಾರೆ. ರಾಮನು ಏನಿದಾನೆ ಶ್ಯಾಮನಿಗಿಂತ ಎತ್ತರ, ಆದರೆ ಮೋಹನಿಗಿಂತ ಮೋಹನಿಗಿಂತ ಚಿಕ್ಕವನಿದ್ದಾನೆ. ರಾಮ್ ಈಸ್, ರಾಮನ ಬಗ್ಗೆ ಹೇಳ್ತಿದಾರಲ್ವಾ ಇಲ್ಲಿ. ರಾಮ್ ಏನಿದಾನೆ ಶ್ಯಾಮನಿಗಿಂತ ಹೈಟ್ ಇದ್ದಾನೆ. ಓಕೆ, ಒಪ್ಕೊಂಡ್ವಿ. 2ನೇ ಪಾಯಿಂಟ್ ಬರ್ತಾ ಇದೆ, ಬಟ್ ಶಾರ್ಟರ್ ದೆನ್ ಅಂತ ತಕ್ಷಣ ನೀವು ಶ್ಯಾಮ್ಗೆ ಹೋಗ್ಬಾರ್ದು. ಅವನು ರಾಮನ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ಅರ್ಥ. ಓಕೆನಾ? ಹಾಗಾದ್ರೆ ಏನಾಗ್ತದೆ ಇಲ್ಲಿ? ರಾಮ ನೋಡ್ರಿ ಮೋಹನಿಗಿಂತ ಕಡಿಮೆ ಇದ್ದಾನೆ. ಹಾಗಾದ್ರೆ ರಾಮನ ಹೈಟ್ ಇಷ್ಟಿದೆ ಅಂದ್ರೆ ಮೋಹನ್ ಏನ್ ಮಾಡಿದಾನೆ? ರಾಮ್ಗಿಂತನೂ ಎತ್ತರ ಇದ್ದಾನೆ. ಹಾಗಾದ್ರೆ ಹೂ ಈಸ್ ಟಾಲೆಸ್ಟ್? ಈ 3ರಲ್ಲಿ ಯಾರು ಅತಿ ಎತ್ತರ ಇದ್ದಾರೆ ಅಂದ್ರೆ ದಟ್ ಈಸ್ ಮೋಹನ್. ಮೋಹನ್ ಈಸ್ ಟಾಲರ್ ದೆನ್ ರಾಮ್ ಅಂಡ್ ಶ್ಯಾಮ್. ಶ್ಯಾಮ್ ಅಂತೂ ಎಲ್ಲರಿಗಿಂತ ಕುಳ್ಳ ಇರ್ತಾನೆ. ಯಾಕಂದ್ರೆ ರಾಮನೇ ಈಗ ಏನಿದಾನೆ ಮೋಹನ್ಗಿಂತ ಚಿಕ್ಕವನಿದ್ದಾನೆ ಅಂತಂದ್ರೆ ಶ್ಯಾಮ ಏನಿರಲ್ಲ ಮೋಹನ್ಗಿಂತ ಚಿಕ್ಕವನು ಇರೋದಿಲ್ಲ. ಓಕೆನಾ? ದೊಡ್ಡವನು ಇರೋದಿಲ್ಲ. ಅದಕ್ಕೆ ಮೋಹನೇ ಏನ್ ಮಾಡ್ತಾನೆ? ಎಲ್ಲರಿಗಿಂತ ಟಾಲೆಸ್ಟ್ ಇರ್ತಾ ಇದ್ದಾನೆ. ಮೋಹನ್ ಈಸ್ ಅ ಟಾಲರ್ ದೆನ್ ರಾಮ್ ಅಂಡ್ ಶ್ಯಾಮ್. ಅಂಡರ್ಸ್ಟುಡ್? ಎಸ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 9. ಸಿ ವಾಟ್ ದೇ ಆರ್ ಗಿವನ್ ಹಿಯರ್. ಕನ್ನಡಿಯಲ್ಲಿ ನೋಡಿದಾಗ ಅದೇ ರೀತಿ ಕಾಣುವ ಅಕ್ಷರ ಯಾವುದು? ವಿಚ್ ಲೆಟರ್ ಲುಕ್ಸ್ ದ ಸೇಮ್ ಇನ್ ದ ಮಿರರ್? ಕೊಟ್ಟಿರುವಂತ 4 ಆಪ್ಷನ್ಗಳನ್ನ ನಾವು ಮಿರರ್ ಅಲ್ಲಿ ನೋಡಿದಾಗ, ಕನ್ನಡಿಯಲ್ಲಿ ನೋಡಿದಾಗ ಯಾವ ಆಪ್ಷನ್ ನಮಗೆ, ಯಾವ ಲೆಟರ್ ಆಸ್ ಇಟ್ ಈಸ್ ಕಾಣುತ್ತೆ? ಓಕೆ, ನೋಡೋಣ. ಹಾಗಾದ್ರೆ ನಾನು ಕನ್ನಡಿ ಲೆಟರ್ ನ ಬರೀತೀನಿ. ರೈಟ್ ಇರೋದು ಲೆಫ್ಟ್ ಕಾಣುತ್ತೆ, ಲೆಫ್ಟ್ ಇರೋದು ರೈಟ್ ಕಾಣುತ್ತೆ ಅಲ್ವಾ ಕನ್ನಡಿಯಲ್ಲಿ? ಹಾಗಾದ್ರೆ ಬಿ ಅಂತಕ್ಕಂಥದ್ದನ್ನ ನಾವು ಈ ತರ ಬರೀತಾ ಇದೀವಿ. ರೈಟ್ ಇರೋದು ಲೆಫ್ಟ್ ಆಗುತ್ತೆ, ಲೆಫ್ಟ್ ಇರೋದು ರೈಟ್ ಆಗುತ್ತೆ. ಓ ಇರ್ತಕ್ಕಂಥದ್ದು ನಮ್ಗೆ ಏನಾಗುತ್ತೆ? ಈ ತರ ಕಾಣ್ತಾ ಇದೆ. ಓಕೆ, ಎಫ್ ಇರೋದು ಏನ್ ಕಾಣುತ್ತೆ? ಈ ತರ ಕಾಣ್ತಾ ಇದೆ. ಜಿ ಇರ್ತಕ್ಕಂಥದ್ದು ನಮ್ಗೆ ಏನ್ ಕಾಣುತ್ತೆ? ಈ ತರ ಕಾಣ್ತಾ ಇದೆ. ಓಕೆನಾ? ಹಾಗಾದ್ರೆ ಮಿರರ್ ಅಲ್ಲಿ ನಮಗೆ ಸೇಮ್ ತರ ಕಾಣುವಂತ ಲೆಟರ್ ಯಾವ್ದು ಬರ್ತಾ ಇದೆ? ನಮಗೆ ಆಪ್ಷನ್ ಬಿ ಅಂತಕ್ಕಂಥದ್ದು. ಓ ಏನಾಗ್ತಾ ಇದೆ? ಮಿರರ್ ಅಲ್ಲಿ ನೋಡಿದಾಗ ಸೇಮ್ ಫಿಗರ್ ಅದೇ ಲೆಟರ್ ಕಾಣ್ತಾ ಇದೆ. ಅದಕ್ಕೆ ಆಪ್ಷನ್ ಬಿ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ನೋಡಿ, ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಆಫ್ಲೈನ್ ಕ್ಲಾಸ್ ಅಷ್ಟೇ ಅಲ್ಲದೆ ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಏಪ್ರಿಲ್ 1ರಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಈ ಕ್ಲಾಸ್ ಅಲ್ಲಿ 4th ಇಂದ ಹಿಡಿದು 7th ವರೆಗೆ ನಿಮಗೆ ಮ್ಯಾಥ್ಸ್, ಇಂಗ್ಲಿಷು, ಕನ್ನಡ ಮತ್ತು ಮೆಂಟಲ್ ಎಬಿಲಿಟಿಗಳ ಬೇಸಿಕ್ ಫೌಂಡೇಶನ್ ನ 2 months ಅಲ್ಲಿ ಹಾಕಲಾಗುತ್ತೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕ್ಲಾಸ್ 4 ಇಂದ ನೀವು ಈ ಕ್ಲಾಸಸ್ ಅನ್ನ ಜಾಯಿನ್ ಆಗಬಹುದು. ಓಕೆನಾ? ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನೀವು ಕೊಟ್ಟಿರುವಂತ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸ್ ಅನ್ನ ನೀವು ಜಾಯಿನ್ ಆಗಬಹುದು. ಓಕೆನಾ? ರೈಟ್. ಅದೇ ತರ ನಮ್ಮ ಪ್ಲೇ ಸ್ಟೋರ್ ಅಲ್ಲಿ ನೀವು ದ್ರೋಣ ನವೋದಯ ಅಂತ ಸರ್ಚ್ ಮಾಡಿದ್ರೆ ನಮ್ದೇ ಆಗಿರ್ತಕ್ಕಂಥ ಒಂದು ಆಪ್ ಬರ್ತಾ ಇದೆ. ಆಪ್ ಮುಖಾಂತರ ನೀವು ಇಲ್ಲಿ ನಮ್ಮ ವಿಡಿಯೋಸ್ ಗಳನ್ನು ಕೂಡ ಇಲ್ಲಿ ನೋಡ್ಕೋಬಹುದಾಗಿದೆ. ಅದೇ ತರ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅಂತ ಹೇಳಿ ಫ್ರೀ ಕ್ಲಾಸಸ್ ಗಳನ್ನ ನೀವು ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಕೋಬಹುದಾಗಿದೆ. ಯಾರೆಲ್ಲ ನೀವು ಒಂದ್ ವೇಳೆ ಬರೋದು ಆಗ್ತಾ ಇಲ್ಲ ಸರ್ ನಮಗೆ ಅಂದ್ರೆ ನೀವು ಏನ್ ಮಾಡಬಹುದು? ಆನ್ಲೈನ್ ಕ್ಲಾಸಸ್ ಗಳನ್ನ ಕೂಡ ತೆಗೆದುಕೊಳ್ಳಬಹುದು. ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಗಳು ಕೂಡ ಇರ್ತಾ ಇದಾವೆ. ಓಕೆನಾ? ನಿಮಗೆ ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಮೆಂಟಲಿಟಿ ಆಗಿರ್ಬೋದು, ಇವುಗಳನ್ನ ಲೈವ್ ಕ್ಲಾಸಸ್ ಗಳನ್ನ ಕೊಟ್ಟು ನಿಮಗೆ ನಾವು ಏನ್ ಮಾಡ್ತಾ ಇದೀವಿ? ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವೇನ್ ಮಾಡಬಹುದು? ಅಡ್ಮಿಷನ್ ನ ತೆಗೆದುಕೊಳ್ಬಹುದು ಆನ್ಲೈನ್ ಕ್ಲಾಸಸ್ಗೆ. ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ನೋಡಿ, ಇದು ಆನ್ಲೈನ್ ಅಲ್ಲಿ ಇರೋದಿಲ್ಲ. ಓಕೆನಾ? ಇದು ಆಫ್ಲೈನ್ ಅಲ್ಲೇ ಬರೀಬೇಕು. ನೀವು ಆಫ್ಲೈನ್ ಅಲ್ಲಿ ಎಕ್ಸಾಮ್ ಬರೆದು ಆನ್ಲೈನ್ ಕ್ಲಾಸ್ ಅನ್ನು ಕೂಡ ಇಲ್ಲಿ ತೆಗೆದುಕೊಳ್ಬಹುದಾಗಿದೆ. ಓಕೆನಾ? ರೈಟ್. ನೆಕ್ಸ್ಟ್ ಹಾಗಾದ್ರೆ
the last question of the mentality what they are given. ಆಪಲ್ ಮ್ಯಾಂಗೋ ಬನಾನಾ ಇವು ಯಾವ ಗುಂಪಿಗೆ ಸೇರಿವೆ? ಆಪಲ್ ಮ್ಯಾಂಗೋ ಬನಾನಾ ಬಿಲಾಂಗ್ಸ್ ಟು ವಿಚ್ ಗ್ರೂಪ್? ಕೊಟ್ಟಿರುವಂತಹ ಗ್ರೂಪ್ಸ್ ಅಲ್ಲಿ ಇವು ಯಾವ ಗ್ರೂಪಿಗೆ ಸೇರಿವೆ ಅಂತ ಹೇಳಿ ನೀವು ನೋಡ್ಕೊಂತ ಹೋಗ್ಬೇಕು. ಫಸ್ಟ್ ವೆಜಿಟೇಬಲ್ಸ್, ಫ್ರೂಟ್ಸ್, ಅನಿಮಲ್ಸ್, ವೆಹಿಕಲ್ಸ್. ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ಕ್ವಶನ್ ಅಲ್ವಾ? ಯಾರು ಕೂಡ ಹೇಳ್ಬೋದು ಆಪಲ್, ಮ್ಯಾಂಗೋ, ಬನಾನಾ ಇವೆಲ್ಲ ಏನಿವು? ಇವೆಲ್ಲವೂ ಫ್ರೂಟ್ಸ್ ಆಗಿರೋದ್ರಿಂದ, ಓಕೆನಾ? ಆಪಲ್ ಫ್ರೂಟ್, ಬನಾನಾ ಫ್ರೂಟ್, ಮ್ಯಾಂಗೋ ಕೂಡ ಫ್ರೂಟ್, ಅದಕ್ಕೆ ದಿಸ್ ಬಿಲಾಂಗ್ಸ್ ಟು ದ ಗ್ರೂಪ್ ಫ್ರೂಟ್ಸ್ ಗ್ರೂಪ್. ಓಕೆನಾ? ಫ್ರೂಟ್ ಗ್ರೂಪಿಗೆ ಇದೇನಾಗ್ತಾ ಇದೆ? ಬಿಲಾಂಗ್ ಆಗ್ತಾ ಇದೆ. ಇದು ಯಾವ ಗುಂಪಿಗೆ ಸೇರ್ತಾ ಇದೆ? ಹಣ್ಣುಗಳ ಗುಂಪಿಗೆ ಸೇರ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಎಲ್ಲರೂ ಕೂಡ ಈ ತರ ಕ್ವಶನ್ಸ್ ಗಳು ನಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ಬಹಳಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ನಾವಿಲ್ಲಿ ಕೇಳ್ತಾ ಇದ್ದೀವಿ. ಎಲ್ಲರೂ ಕೂಡ ಏನ್ ಮಾಡ್ರಿ, ಬಹಳಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಗಳು ಇರೋದ್ರಿಂದ ನೀವು ಎಲ್ಲರೂ ಕೂಡ ಪ್ರಿಪೇರ್ ಆಗ್ರಿ. ಇದೇ ತರ ಹೆಚ್ಚು ಹೆಚ್ಚು ವಿಡಿಯೋಸ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಅಪ್ಲೋಡ್ ಮಾಡಿದೀವಿ. ಎಲ್ಲರೂ ಕೂಡ ನೋಡಿ ಎಕ್ಸಾಮ್ ಅನ್ನ ಪ್ರಿಪೇರ್ ಮಾಡಿ ಒಳ್ಳೆ ಪ್ರೈಸಸ್ ಗಳನ್ನ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.